ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಣ್ಮಕ್ಳಿಗೆ ತುಂಬಾನೇ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಆ ವಿಡಿಯೋನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಸಿಲ್ಕ್ ಸ್ಯಾರಿಗಳನ್ನ ನಾವು ವೇರ್ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತೀವಿ. ಅರ್ಜೆಂಟಾಗಿ ಬೇಗ ಫಂಕ್ಷನ್ ಇರುತ್ತೆ, ಸೊ ವೇರ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ಹೆಚ್ಚು ಕಡಿಮೆ ನಾವು 1 ಅವರ್ ತನಕ ತಗೋತೀವಿ ಸ್ಯಾರಿನ ವೇರ್ ಮಾಡಲಿಕ್ಕೆ. ಸೊ ಆ ಟೈಮ್ನ ನಾನು ಕಡಿಮೆ ಮಾಡೋದು ಹೇಗೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾಳೆ ಫಂಕ್ಷನ್ ಆಗಿರ್ಬೋದು, ನಾಳೆ ಫಂಕ್ಷನ್ ಇರುತ್ತೆ. ನಾವು ನಾಳೆನೇ ಹೋಗಿ ಸ್ಯಾರಿನ ಫುಲ್ ಎಲ್ಲ ಪ್ಲೀಟ್ ಮಾಡ್ಕೊಂಡು ನಾವು ವೇರ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಹೆಚ್ಚು ಕಡಿಮೆ ತುಂಬಾ ಟೈಮ್ ತೊಗೊಳುತ್ತೆ. ಸೊ ಆ ಟೈಮ್ನ ಬರೀ 5 ನಿಮಿಷದ ಒಳಗಡೆ ನಾವು ಇದನ್ನು ವೇರ್ ಮಾಡ್ಬೋದು. ಯಾವ ಥರ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿ ಪ್ಲೇಟಿಂಗ್, ಪ್ರೀ ಪ್ಲೇಟಿಂಗ್ ಮತ್ತು ಫೋಲ್ಡಿಂಗ್ ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ತೋರಿಸ್ತೀನಿ, ಶೇರ್ ಮಾಡ್ತೀನಿ. ನಾನು ಇವತ್ತು ಸಿಲ್ಕ್ ಸ್ಯಾರಿನೇ ತೊಗೋತಾ ಇದ್ದೀನಿ, ಬೇರೆ ನಾರ್ಮಲ್ ಸ್ಯಾರಿ ಯಾವುದು ತೊಗೋತಾ ಇಲ್ಲ. ಯಾಕೆಂದರೆ ಸಿಲ್ಕ್ ಸ್ಯಾರಿಲೇ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಏಕೆಂದರೆ ಅದು ತುಂಬ ಲೆಂತಾಗೂ ಕೂಡ ಇರುತ್ತೆ, ಉದ್ದನೂ ಇರುತ್ತೆ, ವೆಯ್ಟು ಕೂಡ ಇರುತ್ತೆ. ಅದನ್ನು ಕ್ಯಾರಿ ಮಾಡೋದು, ನಾವು ವೇರ್ ಮಾಡ್ಕೊಂಡು ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಅದರಲ್ಲೂ ಅದನ್ನು ನಾವು ವೇರ್ ಮಾಡೋದಕ್ಕೆ ತುಂಬಾ ಟೈಮ್ ತೊಗೋತೀವಿ. ಅದೇ ಸ್ಯಾರಿಲೇ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನಷ್ಟು ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ಇವಾಗ ಶುರು ಮಾಡೋಣ. ಇವಾಗ ನಾನು ಸಿಲ್ಕ್ ಸ್ಯಾರಿನೇ ನಾನು ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ತುಂಬ ಸಣ್ಣದಾಗಿ ಫೋಲ್ಡ್ ಮಾಡೋದು ಹೇಗೆ ಅಂತ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನು ಸ್ಯಾರಿನ ತೊಗೊಂಡಿದ್ದೀನಿ ನೋಡಿ, ಈ ರೀತಿ ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೀನಿ. ಇದು ಬಂದು ಸ್ವಲ್ಪ ವೆಯ್ಟ್ ಕೂಡ ಇದೆ. ಮತ್ತು ಹಳೆ ಸೀರೆ, ಹಳೇದಂದರೆ 10 ಇಯರ್ಸ್ ಬ್ಯಾಕ್ದು ನನ್ನ ಮದುವೆ ಸೀರೆ ಇದು. ಸೊ 10 ಇಯರ್ಸ್ ಸೀರೆ ಇದು, ತುಂಬಾ ಚೆನ್ನಾಗಿದೆ. ಇದು ನಮ್ಮ ಮನೆಯವರು ಕೊಟ್ಟಿದ್ದಂಥ ಸೀರೆ, ನನ್ನ ಫೇವ್ರೆಟ್ ಸೀರೆ ಇದು. ಸೊ ಇದೇ ಸೀರೆನ ನಾನು ತೊಗೊಂಡಿದ್ದೀನಿ. ಇದು ಅಗಲವಾಗೂ ಕೂಡ ಇದೆ, ಉದ್ದವಾಗೂ ಕೂಡ ಇದೆ. ಅದಕ್ಕೋಸ್ಕರ ಇದು ಸ್ವಲ್ಪ ಕಷ್ಟ ಅಂತಲೇ ನಾನು ಇದನ್ನೇ ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಈ ಸೆರಗ್ ಬರುತ್ತಲ್ಲ ಆ ಕಡೆ ಇಲ್ಲಿ ಈ ರೀತಿ ನಾವು ಪ್ಲೇಟ್ ಮಾಡ್ಕೋಬೇಕು. ಯಾವ ಕಡೆದು ಫಸ್ಟ್ ಮಾಡ್ಕೋಬೇಕು ಅಂದರೆ, ಕೆಳಗಡೆ ನಾವು ಇದು ಫಾಲ್ಸ್ ಹಾಕ್ಸ್ಕೊಂಡಿರ್ತೀವಲ್ವ, ಆ ಸೈಡ್ ಬರೋವಂಥ ಸೈಡಲ್ಲಿ ಫಸ್ಟ್ ನಾವು ತೊಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬರಬೇಕು. ನಮಗೆ ಎಷ್ಟು ಲೆಂತ್ ಬೇಕಾಗತ್ತೆ ನಾವು ಅಷ್ಟು ಲೆಂತಲ್ಲಿ ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಬಟ್ ನಾನು ಯಾವಾಗಲೂ ಕೂಡ ನನ್ನ ಬಾರ್ಡರ್ ಎಷ್ಟಿದೆ ಅಷ್ಟೇ ನಾನು ಮಾಡ್ಕೊಳ್ಳೋ ಅಂಥದ್ದು. ಬಟ್ ಬಾರ್ಡರ್ ಎಷ್ಟಿದೆ ಅಷ್ಟು ಮಾಡಿಕೊಂಡ್ರೆ ಲುಕ್ಕು ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪನೇ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡು ಒಂದು ಕಡೆಯಿಂದ ಸಮವಾಗಿ ಇಟ್ಕೊಂಡು ಬರಬೇಕು. ಏಕೆಂದರೆ ಇದು ಸ್ವಲ್ಪ ವೆಯ್ಟು ಕೂಡ ಇರುತ್ತೆ ಮತ್ತು ಜಾರತ್ತೆ, ಮತ್ತು ಹಿಂದೆ ಮುಂದೆ ಎಲ್ಲ ಆಗುತ್ತೆ ಅಂತ. ಅದಕ್ಕೆ ನೀಟಾಗಿ ಒಂದು ಕಡೆಯಿಂದ ಒಂದೊಂದೇ ಸಮವಾಗಿ ಇಟ್ಕೊಂಡು ಈ ರೀತಿ ಸಮ ಮಾಡ್ಕೊಂಡಾದಮೇಲೆ ಎಲ್ಲದನ್ನು ನಾನು ಒಂದು ಪಿನ್ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಪಿನ್ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ನೀವು ಕ್ಲಿಪ್ ಕೂಡ ಹಾಕ್ಕೋಬೋದು. ಬಟ್ ಬೇರೆ ಕಡೆ ನಾವು ತೊಗೊಂಡೋಗ್ತೀವಿ ಈ ಥರ ಎಲ್ಲ ಫೋಲ್ಡ್ ಮಾಡ್ಕೊಂಡು ಅಂದರೆ ಅಲ್ಲಿ ಕ್ಲಿಪ್ ಹಾಕ್ಕೊಂಡು ಹೋಗ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಲೈಟಾಗಿ ಚಿಕ್ಕದು ಪಿನ್ ಬರುತ್ತಲ್ಲ ಅದನ್ನು ನೀವು ಹಾಕ್ಕೋಬೇಕು. ಈ ಥರ ಅಲ್ಲಿ ಹಾಕ್ಕೊಂಡು ಫಸ್ಟು, ಮತ್ತು ಅದಕ್ಕಿಂತ ಸ್ವಲ್ಪ ಮುಂದೆ ಇಲ್ಲೂ ಕೂಡ ನಾನು ಜೋಡಿಸ್ಕೊಂಡು ನೀಟಾಗಿ ಈ ರೀತಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಸೊ ಇದೇ ಥರನೇ ಸಮವಾಗಿ ನೋಡಿ ಈ ಥರ ಕಾಣುತ್ತೆ. ಸೊ ಅದು ಎಲ್ಲ ಉಟ್ಕೊಂಡ್ಮೇಲೆ ಸ್ಯಾರಿನ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಕೆಳಗಡೆ ಅದು ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿದ್ರೆ, ಬಟ್ ಯಾರಾದರೂ ಒಬ್ಬರು ಇಟ್ಕೊಳ್ಳಿಕ್ಕೆ ಬೇಕಲ್ವಾ. ಸೊ ಯಾರು ಇಟ್ಕೊಳ್ಳಿಕ್ಕೆ ಇಲ್ಲದೆ ಇರುವಾಗ ನಮಗೆ ಡೋರ್ ಹೆಲ್ಪ್ ಮಾಡುತ್ತೆ. ಸೊ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಡೋರ್ಗೆ ಈ ರೀತಿ ಹಾಕ್ಬಿಟ್ಟು ನಾವು
ಈ ಥರ ಹಾಕಿ ಫುಲ್ಲು ಕ್ಲೋಸ್ ಮಾಡಿದ್ರೆ ಏನೂ ಆಗಲ್ಲ ಸ್ಯಾರಿ, ಏಕೆಂದರೆ ಜಸ್ಟ್ ಒಂದು 2-3 ಮಿನಿಟ್ಸ್ ಅಲ್ವಾ, ಹಾಗಾಗಿ ಏನೂ ಆಗಲ್ಲ. ಈ ರೀತಿ ನಾವು ಡೋರ್ಗೆ ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ಯಾರೋ ಇಟ್ಕೊಂಡಿದ್ದಾರೆ ಅನ್ನೋ ಥರನೇ ನೀಟಾಗಿ ನೋಡಿ ಈ ಥರ ಬರುತ್ತೆ ಸಮವಾಗಿ. ಇಲ್ಲಾಂದರೆ ಸ್ವಲ್ಪ ಲೂಸ್ ಆಗುತ್ತೆ ಮತ್ತು ಹಿಂದೆ ಮುಂದೆ ಆ ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಡೋರ್ಗೆ ಹಾಕ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಯಾರಾದರೂ ಹೆಲ್ಪ್ಗಿದ್ರೆ ಯಾರಾದರೂ ಒಬ್ಬರು ಇಟ್ಕೋಬೋದು, ಬಟ್ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ನಾವು ಈ ರೀತಿ ಮಾಡ್ಕೋಬೋದು. ಸೊ ಇಲ್ಲೂ ಕೂಡ ನಾನು ಸ್ವಲ್ಪ ಇಲ್ಲಿಂದ ಒಂದು 4 ಪಿನ್ ನಾನು ಇಲ್ಲಿಗೆ ಹಾಕಿದ್ದೀನಿ. ಇವಾಗ ನಾನು ಲೆಂತ್ ನೋಡ್ಕೋತೀನಿ, ನನಗೆ ಎಷ್ಟು ಲೆಂತ್ ಬೇಕು ಅದನ್ನು ನಾನು ನೋಡ್ಕೋತೀನಿ ಇವಾಗ. ಸೊ ಸ್ವಲ್ಪ ನನಗೆ ಸ್ವಲ್ಪ ಉದ್ದನೇ ಇರಬೇಕು, ಹಾಗಾಗಿ ಲೆಂತ್ ನೋಡಿಕೊಂಡೆ. ಬಟ್ ಇಲ್ಲಿ ಪಿನ್ ನಾನು ಸ್ವಲ್ಪ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕರೆಕ್ಟಾಗಿ ನನಗೆ ಶೋಲ್ಡ್ರ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲೆಂತ್ ನೋಡ್ಕೊಂಡು ಇಲ್ಲಿಗೆ ನಾನು ಪಿನ್ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಡು ನಾನು ಈ ಥರ ಪಿನ್ ಹಾಕೋತಾ ಇದ್ದೀನಿ. ಇದು ಯಾಕಪ್ಪ ಇಲ್ಲಿ ಹಾಕ್ಕೊಂಡೆ ಅಂತ ಹೇಳಿದ್ರೆ ಇವಾಗ ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ಹಾಕ್ಕೊಂಡ್ಮೇಲೆ ನೋಡಿ ಈ ಥರ ಸ್ವಲ್ಪ ಫ್ರೀ ಮಾಡಿ ನಾವು ಐರನ್ ಮಾಡ್ಕೋಬೋದು ಇಲ್ಲೇನೆ. ನಾನು ಇವಾಗ ಐರನ್ ಮಾಡಿಲ್ಲ, ನಾನು ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಸ್ವಲ್ಪ ಒಂದೊಂದೇ ಸ್ವಲ್ಪ ಮುಂದೆ ಹೇಳ್ಕೊಂಡು ಈ ರೀತಿ ಐರನ್ ಮಾಡಿಕೊಂಡ್ರೆ ಅದು ನೀಟಾಗಿರುತ್ತೆ ಅಂತ ನಾನು ಆ ಥರ ತೋರಿಸ್ದೆ. ಇವಾಗ ನಾನು ಫುಲ್ಲು ಇದೆಲ್ಲ ರೆಡಿ ಮಾಡಾಯಿತು. ಇವಾಗ ನಾನು ಇಲ್ಲಿ ನರ್ಗೆ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ನಾನು ಮೆಜರ್ಮೆಂಟ್ ನೋಡ್ಕೋಬೇಕು. ಮೆಜರ್ಮೆಂಟ್ ನೋಡ್ಕೊಳ್ಳಿಕ್ಕೆ ಸುಮ್ಮನೆ ಈ ಥರ ಹಾಕ್ಕೊಂಡು ನೋಡ್ಕೋತಾ ಇದ್ದೀನಿ. ಈಗ 1 ರೌಂಡ್ ಸುತ್ತಾದಮೇಲೆ ಫಸ್ಟ್ ನಾವು ಅಲ್ಲಿಂದನೇ ಅಲ್ವಾ ನೆರಿಗೆ ಮಾಡೋವಂಥದ್ದು, ಹಾಗಾಗಿ ಕರೆಕ್ಟಾಗಿ ಇದಕ್ಕೆ ನಾನು ಪಿನ್ನನ್ನು ಹಾಕೋತಾ ಇದ್ದೀನಿ. ಸೊ ಅಲ್ಲಿ ಸುಮ್ಮನೆ ಒಂದು ಗುರ್ತಿಗೆ ನಾನು ಪಿನ್ನನ್ನು ಈ ಥರ ಪಿನ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಹಾಕೊಂಡಾದಮೇಲೆ ಅದೇ ಥರನೇ ನಾವು ನಾರ್ಮಲಾಗಿ ಸ್ಯಾರಿ ಹೆಂಗೆ ವೇರ್ ಮಾಡ್ತೀವಿ ಅದೇ ಥರನೇ ನಾನು ವೇರ್ ಮಾಡೋ ಥರ ಈ ಥರ ಹಾಕ್ಕೊಂಡು ಇನ್ನೂ ಒಂದು ಕಡೆ ಕೂಡ ನಾನು ಮೆಜರ್ಮೆಂಟ್ ನೋಡ್ಕೋತೀನಿ ಎಲ್ಲಿ ಬರುತ್ತೆ ಅಂತ ಹೇಳಿ. ಏಕೆಂದರೆ ಮುಂಚೆನೇ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಥರ ನಾವು ಹಾಕ್ಕೊಂಡು ನೋಡ್ಕೊಳ್ಳೇಬೇಕಾಗತ್ತೆ. ನೋಡಿ ಇವಾಗ ಇಲ್ಲೊಂದು ಮತ್ತು ಇಲ್ಲೊಂದು ಇಷ್ಟು ಜಾಗದಲ್ಲೂ ನಾವು ಇವಾಗ ಪ್ಲೀಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನು ಅಲ್ಲೂ ಕೂಡ ಮತ್ತು ಇಲ್ಲೂ ಕೂಡ ನಾನು ಇವಾಗ ಪಿನ್ ಹಾಕ್ಕೋತೀನಿ. ನೋಡಿ ಇಲ್ಲಿ ಈ ಥರ ನಾನು ಸುಮ್ಮನೆ ಒಂದು ಗುರ್ತಿಗೆ ಪಿನ್ನನ್ನು ಹಾಕೋತೀನಿ. ಇವಾಗ ಪಿನ್ನೆಲ್ಲ ಹಾಕ್ಕೊಂಡಾದಮೇಲೆ ಕರೆಕ್ಟಾಗಿ ತೆಗೆದುಬಿಟ್ಟು 2 ಪಿನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಲ್ಲ ಅದು 2 ಕಡೆ ನಾನು ಈ ಥರ ಇಟ್ಕೊಂಡು ನೋಡ್ಕೋತೀನಿ. ಇವಾಗ ಒಂದು ಕಡೆಯಿಂದ ನಾನು ಈ ಥರ ಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ ಸ್ಯಾರಿನ. ಅಂದರೆ ಸ್ವಲ್ಪ ಸಣ್ಣಕ್ಕೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಅಗಲವಾಗಿದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಈ ಥರ ಅಗಲವಾಗಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಾದಮೇಲೆ ಮೇಲ್ಗಡೆ ಫಸ್ಟು ನೀಟಾಗಿ ಸಮವಾಗಿ ಎಲ್ಲದನ್ನು ಕೂಡಿಸ್ಬಿಟ್ಟು ಪಿನ್ ಹಾಕೋತೀನಿ. ಇದು ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಸೊ ನಾರ್ಮಲಾಗಿ ವೇರ್ ಮಾಡೋರು ಮಾಡೇ ಮಾಡ್ತಾರೆ, ಬಟ್ ಸಿಲ್ಕ್ ಸ್ಯಾರಿ ವೇರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಬಿಗಿನರ್ಸ್ಗೆ ಸ್ಯಾರಿ ವೇರ್ ಮಾಡಲಿಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಸೊ ಇಲ್ಲಿ ಪಿನ್ ಹಾಕ್ಕೊಂಡಾದಮೇಲೆ ಅದೇ ಥರನೇ ಕೆಳಗಡೆ ಮತ್ತು ಸೆಂಟ್ರಲ್ ಕೂಡ ನಾನು ಪಿನ್ ಹಾಕೋತೀನಿ. ಇವಾಗ ಸೇಮ್ ಅದೇ ನೀಟಾಗೆ ನಾನು ಈ ಥರ ಇಟ್ಕೋತಾ ಇದ್ದೀನಿ ಎಲ್ಲದನ್ನು. ನೋಡಿ ಈ ಥರ ಇಟ್ಕೊಂಡಾದಮೇಲೆ ಇಲ್ಲಿ ಒಂದು ಮತ್ತು ಸೆಂಟ್ರಲ್ ಒಂದು ಪಿನ್ನನ್ನು ಹಾಕ್ಕೋತೀನಿ. ಸೊ ಸೆಂಟ್ರಲ್ಲಿ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಬಿಟ್ಟರೆ ಬಿಡ್ಬೋದು. ಬಟ್ ಸ್ಯಾರಿಗೆ ಕೆಲವೊಬ್ಬರು ಪಿನ್ ಹಾಕಲಿಕ್ಕೆ ಇಷ್ಟಪಡಲ್ಲ. ಸೊ ಏನೂ ಮಾಡಲಿಕ್ಕಾಗಲ್ಲ, ಸ್ಯಾರಿ ವೇರ್ ಮಾಡಬೇಕು ಅಂದರೆ ನಾವು ಪಿನ್ ಹಾಕಲೇಬೇಕು. ಅದಕ್ಕೋಸ್ಕರ ನೀವು ನಾರ್ಮಲಾಗಿ ಚಿಕ್ಕದು ಬರುತ್ತಲ್ಲ ಪಿನ್ನು, ಆ ರೀತಿದು ಬೇಕಾದರೆ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ನೋಡಿ ಇಲ್ಲೊಂದು ಮತ್ತು ಕೆಳಗಡೆ ಒಂದು 3 ಕಡೆ ಕೂಡ ನಾನು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಸೆರ್ಗೂ ಕೂಡ ಪ್ಲೀಟ್ ಮಾಡ್ಕೊಂಡು ಪಿನ್ ಹಾಕ್ಕೊಂಡಿದ್ದಾಯಿತು ಮತ್ತು ನೆರಿಗೆ ಕೂಡ ಆಯಿತು. ಇವಾಗ ನಾನು ಒಂದು ಕಡೆ ಹಾಕ್ಕೊಂಡಿದ್ದೀನಿ, ಆ ಕಡೆ ಫುಲ್ ಸೆರ್ಗ್ ಬಂದು ಆ ಕಡೆ ಮುಂದೆ ಹಾಕ್ಕೊಂಡಿದ್ದೀನಿ. ಇವಾಗ ನೆರಿಗೆ ಮಾಡ್ಕೊಂಡಿರೋ ಅಂಥದ್ದು ಇಲ್ಲಿದೆ ಸೆಂಟ್ರಲ್ಲಿ. ಲಾಸ್ಟಿಂದ ನಾನು ಈ ಥರ ಫೋಲ್ಡ್ ಮಾಡ್ಕೊಂಡು ಬರ್ತೀನಿ. ನೀವು ಇನ್ನೂ ಸಣ್ಣಕ್ಕೆ ಬೇಕಾದರೆ ಫೋಲ್ಡ್ ಮಾಡ್ಕೋಬೋದು, ಬಟ್ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಉಲ್ಟಾದಲ್ಲಿ ಹಿಂಗೆ ಹಾಕ್ಕೊಂಡು ನಮ್ಗೆ ಇನ್ನೂ ಬೇಕಾದರೆ ಒಂದು ಫೋಲ್ಡ್ ಮಾಡ್ಕೊಂಡು ಈ ಥರ ನಾನು ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಕೊಂಡು ನೀಟಾಗೆ ಇಲ್ಲೆಲ್ಲ ಫುಲ್ಲು ಈ ಥರ ಎಳ್ಕೋಬೇಕು, ಆ ಸ್ಯಾರಿ ಕೆಳಗಡೆ ಬಂದಿರೋದೆಲ್ಲ. ಆವಾಗ ನೀಟಾಗಿ ಬರುತ್ತೆ, ಸುಕ್ಕಾಗಲ್ಲ ಸ್ಯಾರಿ ಅಂತ ನಾನು ಈ ಥರ ಹಾಕ್ಕೊಂಡಿದ್ದೀನಿ.
ಇವಾಗ ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ಸೆರ್ಗ್ ಹತ್ರ ಐರನ್ ಮಾಡ್ಕೋಬೋದು ಅಂತ. ಆ ಪ್ಲೇಸಲ್ಲಿ ನೀವು ಈ ಥರ ಫೋಲ್ಡ್ ಮಾಡ್ಕೊಂಡು ಇದನ್ನು ಫುಲ್ಲು ಸ್ಯಾರಿ ಪೂರ್ತಿ ಸುತ್ತಬೋದು ನೀವು. ಈ ಥರ ಸ್ಯಾರಿ ಪೂರ್ತಿ ನೋಡಿ, ಈ ಥರ ಸ್ಯಾರಿ ಪೂರ್ತಿ ಸುತ್ತಿದ್ರೆ ನೀಟಾಗೇ ಇರುತ್ತೆ, ಸುಕ್ಕು ಕೂಡ ಆಗಲ್ಲ ಅಂತ. ಇಲ್ಲಿ ಆ್ಯಕ್ಚುಲಿ ಕೆಳಗಡೆ ಹಾಕಿರೋ ಪಿನ್ನನ್ನು ನಾನು ತೆಗೆದೆ ಅರ್ಜೆಂಟಿಗೆ, ನನಗೆ ಬೇಕಾಗಿತ್ತು ಅಂತ. ಸೊ ಹಂಗಾಗಿ ಅದು ಓಪನ್ ಆಗಿದೆ. ಅಲ್ಲಿ ಇನ್ನೊಂದು ಪಿನ್ ಹಾಕಬೇಕು, ಬಟ್ ನಾನು ಇವಾಗ ತೆಗೆದಿದ್ದೆ, ಸುಮ್ಮನೆ ನಿಮಗೆ ಜಸ್ಟ್ ತೋರಿಸ್ದೆ ಅಷ್ಟೇ. ಇವಾಗ ನೋಡಿ ಎಷ್ಟು ಸಣ್ಣಕ್ಕೆ ಎಷ್ಟು ನೀಟಾಗಿ ಫೋಲ್ಡ್ ಆಗಿದೆ ಅಂತ. ಒಂದು ಸಿಲ್ಕ್ ಸ್ಯಾರಿನ ಈ ರೀತಿ ನಾವು ಮುಂಚೆನೇ ಪ್ಲೀಟ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ನಾವು ಬೇರೆ ಕಡೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಬೇಗನೂ ಕೂಡ ವೇರ್ ಮಾಡ್ಬೋದು ಅಂತ ಹೇಳ್ತೀನಿ. ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಸಿಂಪಲ್ಲಾಗಿ ಸಣ್ಣಕ್ಕೆ ಮತ್ತು ಈಸಿಯಾಗಿದೆ ಅಂತ ಹೇಳ್ತೀನಿ. ಇವಾಗ ನಾನು ಅದು ಜಸ್ಟ್ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಫೋಲ್ಡ್ ಮಾಡಿರೋದೆಲ್ಲ ಹಾಗೇ ಇದೆ ನೋಡಿ, ಈ ರೀತಿ ನಾನು ಓಪನ್ ಮಾಡ್ಕೋತಿದ್ದೀನಿ ಎಲ್ಲದನ್ನು. ಸುಮ್ಮನೆ ಹಾಗೆ ವೇರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಇದನ್ನು. ಸೊ ಈ ರೀತಿ ನಾವು ಫಸ್ಟಿಗೆ ನೀಟಾಗೆ ಹಾಕ್ಕೋಬೇಕು. ಅಂದರೆ ಇದು ನೀಟಾಗೆ ಫುಲ್ಲೆಲ್ಲ ಒಳಗಡೆ ಹಾಕ್ಕೋಬೇಕು. ನಾನು ಸುಮ್ಮನೆ ಜಸ್ಟ್ ಹಂಗೆ ತೋರಿಸ್ತಾ ಇರೋದು ನಿಮಗೆ. ಇಲ್ಲಿ ಯಾವಾಗಲೂ ನಾವು ಸುತ್ಕೊಂಡು ಹಾಗೆ ಒಳಗಡೆ ಬಿಟ್ಕೋಬಾರ್ದು, ನೀಟಾಗೆ ಒಳಗಡೆ ಅದು ಫುಲ್ಲು ಎಲ್ಲ ಹೋಗೋ ಥರ ನಾವು ಹಾಕ್ಕೋಬೇಕು. ಈ ಥರ ಒಂದು ರೌಂಡ್ ಹಾಕಾದ್ಮೇಲೆ ನಾವು ನೆರಿಗೆಗೆ 3 ಕಡೆ ಪಿನ್ ಹಾಕಿದ್ವಿ ಅಲ್ವಾ, ಕೆಳಗಡೆ ಮತ್ತು ಸೆಂಟ್ರಲ್ ಇರೋವಂಥದ್ದು ಪಿನ್ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಏಕೆಂದರೆ ಅದು ಇವಾಗ ನೆಸಿಟಿಲ್ಲ ಅಲ್ವಾ, ಅದು ಹಂಗಾಗಿ ನಾನು ಅದೆರಡು ರಿಮೂವ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸುತ್ತು ನಾನು ತೊಗೋತೀನಿ, ಫುಲ್ಲು ನೆರಿಗೆ ಬಂದು ಒಂದು ಸುತ್ತು ತೊಗೋತೀನಿ. ಇದು ಬೇಗನೆ ವೇರ್ ಮಾಡಿಬಿಡ್ಬೋದು ನೋಡಿ. ಈ ರೀತಿ ಒಂದು ಸುತ್ತು ನಾನು ತೊಗೋತೀನಿ. ನನಗೆ ಎಷ್ಟು ಲೆಂತ್ ಬೇಕು, ನಾನು ಪಿನ್ ಹಾಕ್ಕೊಂಡಿದ್ದೀನಿ, ಆಲ್ರೆಡಿ ಪಿನ್ ಹಾಕ್ಕೊಂಡಿದ್ದೀನಿ, ನನಗೆ ಗೊತ್ತಾಗೋಗುತ್ತೆ ಎಷ್ಟು ಲೆಂತ್ ಇದೆ ಅಂತ. ಹಂಗಾಗಿ ಇದು ಲೆಂತ್ ನೋಡ್ಕೊಂಡು ನಾನು ಈ ರೀತಿ ಹಾಕ್ಕೊಂಡು ಇದನ್ನು ನೆರಿಗೆನ ಸಿಗಿಸ್ಕೊತಾ ಇದ್ದೀನಿ. ಸುಮ್ಮನೆ ಜಸ್ಟ್ ನಾನು ನಿಮಗೆ ಅದೇ ತೋರಿಸಿದ್ದಷ್ಟೇನೆ. ಇಲ್ಲಿ ನೀವು ಇನ್ನೂ ಒಂದು ಕಡೆ ಈ ಥರ ಒಳಗಡೆ ಎಳ್ಕೊಂಡು ಪಿನ್ ಹಾಕ್ಕೊಂಡು ಆಮೇಲೆ ನೆರಿಗೆನ ಸಿಗಿಸ್ಕೋಬೇಕಾಗತ್ತೆ. ಬಟ್ ನಾನು ನಿಮಗೆ ಜಸ್ಟ್ ಸಿಂಪಲಾಗಿ ಸುಮ್ಮನೆ ವೇರ್ ಮಾಡಿ ತೋರಿಸ್ದೆ ಅಷ್ಟೇ. ಇವಾಗ ಫೈನಲ್ ಲುಕ್ ಯಾವ ಥರ ಕಾಣಿಸ್ತೆ ಅಂತ ನೋಡ್ತಾ ಇರ್ಬೋದು ನೀವು. ನೋಡಿದ್ರಲ್ಲ ಯಾವ ರೀತಿ ಸ್ಯಾರಿನ ಪ್ಲೀಟಿಂಗ್ ಮತ್ತು ಫೋಲ್ಡಿಂಗ್ ಮಾಡೋದು ಅಂತ. ನಾನು ಆವಾಗಲೇ ತೋರಿಸ್ದಂಗೆ ಇದು ಹೇಗೆ ಮಾಡಿಟ್ಟಿದ್ನೋ ಹಾಗೇನೆ ನಾನು ವೇರ್ ಮಾಡಿದ್ದೀನಿ. ಏನು ಒಂದಂದರೆ, ನೀವು ಇದನ್ನ ಜಸ್ಟ್ ಹಿಂಗೆ ತೊಗೊಂಡು ಇಲ್ಲಿ ಪಿನ್ ಹಾಕೊಳ್ಳೋದು, ಮತ್ತು ಇಲ್ಲೂ ಕೂಡ ಪಿನ್ ಹಾಕೊಳ್ಳೋದು ಅಷ್ಟೇ ನಿಮಗಿರುತ್ತೆ, ಮತ್ತು ಇಲ್ಲೂ ಕೂಡ ಪಿನ್ ಹಾಕೊಳ್ಳೋದಿರುತ್ತೆ. ಅಷ್ಟು ಬಿಟ್ಟರೆ ಇನ್ನು ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ವೇರ್ ಮಾಡ್ಬೋದು ಇದನ್ನು. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಂತೇಳಿ. ಜಸ್ಟ್ ಹಿಂಗೆ ಹಾಕ್ಕೊಂಡು ನೀವು ಪಿನ್ ಮಾಡ್ಕೊಳ್ಳೋದಷ್ಟೇ. ತುಂಬಾ ಈಸಿಯಾಗಿ ಆರಾಮ್ಸೆ ವೇರ್ ಮಾಡ್ಬೋದು. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನೀವು ನೀಟಾಗಿ ಪಿನ್ ಎಲ್ಲ ಹಾಕ್ಕೊಂಡು ನೀಟಾಗಿ ರೆಡಿ ಆಗಿಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಅಂದರೆ ತುಂಬ ಈಸಿಯಾಗಿ. ಇದನ್ನು ನೀವು ಎಷ್ಟು ಲೆಂತ್ ಬೇಕು ಅಷ್ಟು ನೀವು ಮಾಡ್ಕೋಬೋದು ಇದನ್ನು. ಬಟ್ ಈ ರೀತಿ ಬಾರ್ಡರ್ ಅಷ್ಟಿದ್ರೆ ಸ್ಯಾರಿ ಲುಕ್ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನಾನು ಯಾವಾಗಲೂ ಇದೇ ಥರನೇ ನಾನು ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ಬಂದು ನಾನು ಏನು ಅಯನ್ ಮಾಡಿಲ್ಲ, ಸೊ ನೀವು ಬೇಕಾದರೆ ಅಯನ್ ಮಾಡ್ಕೋಬೋದು. ನಾನು ಇಷ್ಟು ಮಾತ್ರ ಇಟ್ಕೊಂಡು ಇಷ್ಟು ಲೆಂತ್ ನಾನು ಇಲ್ಲಿ ಬಿಟ್ಕೊಂಡಿದ್ದೆ ಅಲ್ವಾ, ಸೊ ಇಲ್ಲಿ ಬಿಟ್ಟು ಸ್ವಲ್ಪ ಹಿಂಗೆ ಫ್ರೀ ಮಾಡಿ ನೀವು ಬೇಕಾದ್ರೆ ಇಲ್ಲಿ ಅಯನ್ ಮಾಡಿದ್ರೆ ನೀಟಾಗೆ ಕೂತ್ಕೊಳ್ಳುತ್ತೆ. ಸೊ ತುಂಬಾ ಚೆನ್ನಾಗಿ ಕಾಣ್ತಿದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಮತ್ತು ನಮಗೆ ಜಾಸ್ತಿ ಒಂಥರ ಕೋಪನೂ ಬರಲ್ಲ. ಯಾಕೆಂದರೆ ಈ ಸ್ಯಾರಿ ವೇರ್ ಮಾಡುವಾಗ ಆಲ್ಮೋಸ್ಟ್ ಟೈಮ್ ಇರಲ್ಲ. ಆ ಟೈಮಲ್ಲಿ ಇದನ್ನು ವೇರ್ ಮಾಡ್ಲಿಕ್ಕೆ ಹೋದರೆ ಸ್ವಲ್ಪ ಕೋಪದಿಂದ ಏನೇನೋ ಹೆಂಗೆಂಗೋ ಮಾಡ್ಕೊಳಕ್ಕೆ ಹೋಗಿ ಅದು ನೀಟಾಗೆ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ನಾವು ಪ್ಲೀಟಿಂಗು ಫೋಲ್ಡಿಂಗ್ ಎಲ್ಲ ಮಾಡ್ಕೊಂಡು ತೊಗೊಂಡು ಹೋದರೆ ಯಾವುದಾದ್ರೂ ಫಂಕ್ಷನಲ್ಲಿ ನೀಟಾಗೆ ವೇರ್ ಮಾಡ್ಕೋಬೋದು. ಒಂದು ಟೈಮು ಕೂಡ ಸೇವ್ ಆಗುತ್ತೆ ಅಂತ ಹೇಳ್ತಾ ನಾನು ಇದಕ್ಕೆ ತೋರಿಸ್ದೆ ನಾನು ನಿಮಗೆ. ಸೊ ಸ್ಯಾರಿ ಬಂದು ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ಇದು ನಮ್ಮ ಮನೆಯವರು ಮದುವೆಲಿ ಕೊಟ್ಟಿದ್ದಂಥ ಸ್ಯಾರಿ ಇದು. ಸೊ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಇದು ನನ್ನ ಮದುವೆ ಆದಾಗಿಂದ 1-2 ಟೈಮ್ಸ್ ಅಷ್ಟೇ ನಾನು ವೇರ್ ಮಾಡಿರೋದು, ಜಾಸ್ತಿ ವೇರ್ ಮಾಡಿಲ್ಲ. ಸೊ ನಾನು ಈ ಸಿಲ್ಕ್ ಸ್ಯಾರಿನೇ ತೋರಿಸಿದೆ, ಯಾಕೆ ಅಂದರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ವೇರ್ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನು ಇದೇ ಸ್ಯಾರಿನೇ ನಾನು ಈ ರೀತಿ ಪ್ಲೀಟಿಂಗು ಫೋಲ್ಡಿಂಗ್ ಮಾಡಿ ನಾನು ನಿಮಗೆ ತೋರಿಸ್ದೆ. ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಬೇಗ ನಾನು ವೇರ್ ಮಾಡಿಕೊಂಡೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮಗೆ
ಬೇರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಇನ್ನು ಒಳ್ಳೆ ವಿಡಿಯೋಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಓಕೆನಾ? ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.